ಶುಭ್ರವೇಶ್ರೀ ರಾಮಸ್ವಾಮಿ ಸೀತಾರಾಮ್ ಶರ್ಮಾ ಅಂದ್ರೆ ನಮ್ಮ ಪುಟ್ಟಣ್ಣ ಕಣಗಲ್ ಅವರು ಅನೇಕ ಸಿನಿಮಾ ನಟರನ್ನ ನಟಿಯರನ್ನ ಅನೇಕ ಸಿನಿಮಾಗಳನ್ನ ನಿರ್ದೇಶನ ಮಾಡಿರುವಂತಹ ಈ ಮಹಾನ್ ವ್ಯಕ್ತಿ 1933ರಲ್ಲಿ ಇದೇ ಮನೆಯಲ್ಲಿ ಹುಟ್ಟುತ್ತಾರೆ. ನಾಗಲಕ್ಷ್ಮಿ ಬಾಲ್ಯದಲ್ಲೇ ಮದುವೆ ಆಗ್ತಾರೆ ಇವರ ಹೆಂಡತಿ. ನಂತರ ಎರಡನೇ ಹೆಂಡತಿಯಾಗಿ ಆರತಿಯವರನ್ನ ಕೂಡ ಇವರು ಮದುವೆ ಆಗ್ತಾರೆ. ಒಟ್ಟು 5 ಜನ ಮಕ್ಕಳನ್ನ ಹೊಂದಿರುವಂಥದ್ದು. ನಿಜವಾಗ್ಲೂ ಈ ಮನೆ ಇವತ್ತು ಅನಾಥವಾಗಿ ಇರ್ತಕ್ಕಂತಹ ಒಂದು ಮನೆ ಆಗಿದೆ. ನಾವಿವತ್ತು ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕಿನಲ್ಲಿ ಇರುವಂತಹ ಕಣಗಾಲ್ ಊರಿಗೆ ಬಂದಿದ್ದೇವೆ. ಈ ಊರನ್ನ ಪುಟ್ಟಣ್ಣ ಕಣಗಾಲ್ ಊರು ಅಂತಾನೆ ಪ್ರಸಿದ್ಧಿ. ಆದರೆ ಅವ್ರ ಹೆಸರು ಮಾತ್ರ ಪುಸ್ತಕದಲ್ಲಿ ಇತಿಹಾಸದಲ್ಲಿ ಸೇರೋಗಿದೆ. ಆದರೆ ಅವರು ಬೆಳೆದಿರೋ ಮನೆ ಅನಾಥವಾಗಿ ಬಿದ್ದಿದೆ, ಹಾಳು ಕೊಂಪೆ ಆಗಿದೆ, ಕಳ್ಳ ಕಾಕರ ಮನೆಯಾಗಿದೆ. ಅವರು ಬರೆದಿರೋ ಅನೇಕ ಪುಸ್ತಕಗಳನ್ನ, ಅವ್ರು ಬಳಸಿರೋ ವಸ್ತುಗಳನ್ನ ಕದ್ಬಿಟ್ಟಿದ್ದಾರೆ. ಆತ್ಮೀಯರೇ ಏನೇ ಇರಲಿ, 1964ರಲ್ಲಿ ತಮಿಳು ಸಿನಿಮಾವನ್ನ ಅಥವಾ ಮಲಯಾಳಿ ಸಿನಿಮಾವನ್ನ ಇವರು ಮೊಟ್ಟ ಮೊದಲು ನಿರ್ದೇಶನ ಮಾಡ್ತಾರೆ. ಪಂತಲು ಅವರ ಸಹಾಯಕ ನಿರ್ದೇಶಕರಾಗಿ, ಅವರ ಡ್ರೈವರ್ ಆಗಿ ಅನೇಕ ಸಣ್ಣ ಎಲ್ಲ ಕೆಲಸಗಳನ್ನು ಮಾಡಿರುವಂತಹ ಈ ಮಹಾನ್ ವ್ಯಕ್ತಿ, ನಿಜವಾಗ್ಲೂ ಇವ್ರ ಬಗ್ಗೆ ನಾವು ನೆನ್ಕೊಳ್ಳೋದೇ ಒಂದು ಅವಿಸ್ಮರಣೀಯ. ನನ್ನ ಬಾಲ್ಯದಲ್ಲಿ ಅವ್ರ ಮನೆ, ಅವ್ರನ್ನ ನೋಡ್ಬೇಕು, ನಾನು ನಿರ್ದೇಶಕನಾಗಬೇಕು ಅನ್ನೋ ಕನಸನ್ನು ಕಂಡಾಗ ಅವರ ಬಗ್ಗೆ ಕೇಳಿದಾಗ ಇವತ್ತು ಬಂದಿದ್ದೇನೆ. ನನ್ನ ಈ ಒಂದು ವೃತ್ತಿಯಲ್ಲಿ ರಜಾ ಸಿಕ್ಕಿದ ಅವಧಿಯಾಗಿರೋದ್ರಿಂದ ಈ ಮನೆಗೆ ಬಂದಿದ್ದೇನೆ. ಆತ್ಮೀಯರೇ, ಸುಮಾರು 37 ಸಿನಿಮಾವನ್ನು ನಿರ್ದೇಶನ ಮಾಡ್ತಾರೆ. ತಮಿಳು, ಮಲಯಾಳಿ, ಹಿಂದಿ, ತೆಲುಗು, ಕನ್ನಡ ಪಂಚಭಾಷಾ ನಿರ್ದೇಶಕರು ಅಂತ ಕೂಡ ಅನ್ನಿಸ್ಕೊಂಡವರು. ಕನ್ನಡದಲ್ಲಿ ಬೆಳ್ಳಿ ಮೋಡವನ್ನ 1967ರಲ್ಲಿ ಮೊಟ್ಟ ಮೊದಲು ನಿರ್ದೇಶನವನ್ನು ಮಾಡ್ತಾರೆ. ಇವರು ನಿರ್ದೇಶಕರಷ್ಟೇ ಅಲ್ಲ, ನಿರ್ಮಾಪಕರು ಕೂಡ ಆಗ್ತಾರೆ. ಅತ್ಯುತ್ತಮ ಚಿತ್ರಕಥಾ ಬರಹಗಾರರು ಕೂಡ ನಮ್ಮ ಪುಟ್ಟಣ್ಣ ಕಣಗಾಲ್ಜಿಯವರು. ಇವತ್ತು ವಿಷ್ಣುವರ್ಧನ್, ಅಂಬರೀಷು, ನಮ್ಮ ರಜನಿಕಾಂತ್, ಈ ಮಹಾನ್ ನಟರ ಜೊತೆ ಆರತಿ, ಕಲ್ಪನಾ, ಅಪರ್ಣ, ಹೀಗೆ ಅನೇಕ ಜನರನ್ನ ಚಿತ್ರರಂಗಕ್ಕೆ ಪರಿಚಯ ಮಾಡಿಕೊಟ್ರು. ನೂರಾರು ದಿಗ್ಗಜರು ಇವತ್ತು ಅವ್ರ ಹೆಸರು ಮಾಡಿದ್ದಾರೆ, ಅವ್ರ ಹಣ ಮಾಡಿದ್ದಾರೆ, ದುಡ್ಡು ಮಾಡಿದ್ದಾರೆ ಅಂದ್ರೆ ಇದೇ ಮನೆಯಲ್ಲಿ ಹುಟ್ಟಿದ ನಮ್ಮ ಪುಟ್ಟಣ್ಣನವರ ಆಶೀರ್ವಾದ ಅಂತ ಅನ್ಬೇಕಾಗಿದೆ. ಈಗ್ಲಾದ್ರೂ ನಮ್ಮ ರಜನಿಕಾಂತ್ ಅವರಾಗ್ಲಿ, ಅಕಸ್ಮಾತ್ ಅವರ ಅಭಿಮಾನಿಗಳಾಗ್ಲಿ, ಈ ಒಂದು ಮನೆಯನ್ನ ಒಂದು ಪವಿತ್ರವಾದ ಅವರ ನೆನಪಿಗೋಸ್ಕರ ಒಂದು ಗ್ರಂಥಾಲಯವನ್ನಾಗಿಯೋ ಅಥವಾ ಒಂದು ಹೆರಿಟೇಜ್ ಆಗಿಯೋ ಒಂದು ಸ್ಮಾರಕವಾಗಿ ಮಾಡಬೇಕು ಅನ್ನೋದು ನಾನು ಕೇಳ್ಕೊಳ್ತಾ ಇದ್ದೇನೆ. ನಿಜವಾಗ್ಲೂ ಕನ್ನಡದ ನಟರಾಗಿರ್ಬೋದು, ತಮಿಳಿನ ನಟರಾಗಿರ್ಬೋದು, ಈ ಮನೆಯನ್ನ ಒಂದು ಸ್ಮಾರಕ ಮಾಡಿ ದಯವಿಟ್ಟು ರಜನಿಕಾಂತ್ ಅವ್ರಿಗೆ ಈ ಮುಖೇನನ್ನಾದ್ರೂ ತಿಳಿಸಿ. ಅವರ ಆಶೀರ್ವಾದ ಇದ್ರೆ ಈ ಒಬ್ರು ಮಹಾನ್ ವ್ಯಕ್ತಿಯ ಒಂದು ಮನೆ ಒಂದು ಅದ್ಭುತ ಸ್ಮಾರಕ ಆಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆತ್ಮೀಯರೇ, ಇವರು ಅನೇಕ ಸಿನಿಮಾಗಳನ್ನ ನಾಗರಹಾವು, ಗೆಜ್ಜೆ ಪೂಜೆ, ಬೆಳ್ಳಿ ಮೋಡ, ಮತ್ತೆ ಮಸಣದ ಹೂವು, ಪಡೂರಳ್ಳಿ ಪಾಂಡವರು, ಹೀಗೆ ಚಿತ್ರರಂಗಕ್ಕೆ ಕಾದಂಬರಿಗಳನ್ನ ಹೊರತಂದು ಚಿತ್ರವನ್ನ ನಿರ್ದೇಶನ ಮಾಡಿ ಜನರಿಗೆ ಉಣಬಡಿಸಿದರು. ಮಲೆನಾಡಿನ ಸೌಂದರ್ಯವನ್ನ ತಮ್ಮ ಚಿತ್ರಕಥೆಗಳಲ್ಲಿ ತೋರಿಸಿದಂತಹ ಮಹಾನ್ ವ್ಯಕ್ತಿ. 1985ನೇ ಇಸ್ವಿನಲ್ಲಿ ಇವರು ಅನಾರೋಗ್ಯದಿಂದ ತೀರ್ಕೊಳ್ತಾರೆ. ಕೇವಲ 51 ವರ್ಷಗಳ ಕಾಲ ಇವರು ಬದುಕಿದ್ದು ಕಡಿಮೆ ಆಗಿದ್ರು ಕೂಡ ಇವರು ಮಾಡಿರುವಂತಹ ಸಾಧನೆ ಚಿತ್ರರಂಗಕ್ಕೆ, ಇವರು ಒಂದು ಸಿನಿಮಾ ಬಿಡುಗಡೆ ಆಯ್ತು ಅಂದ್ರೆ ಭಾರತ ದೇಶದ ಅನೇಕ ನಿರ್ದೇಶಕರು ತಿರುಗಿ ನೋಡ್ತಾ ಇದ್ದದ್ದು ಮಾತ್ರ ಅಲ್ಲ, ಪ್ರಪಂಚದ ಮೂಲೆ ಮೂಲೆ ನಿರ್ದೇಶಕರು ಪುಟ್ಟಣ್ಣ ಕಣಗಾಲ್ಜಿ ಅವರ ಸಿನಿಮಾವನ್ನ ನೋಡಬೇಕು. ಅವರೊಂದು ಭಾವನಾತ್ಮಕತೆ, ಅದರಲ್ಲೂ ಹೆಣ್ಣನ್ನ ಪ್ರಧಾನವಾಗಿ ಇಟ್ಕೊಂಡು ಅವರು ನಿರ್ದೇಶನ ಮಾಡ್ತಿದ್ದ ರೀತಿಗಳು ಅನಮ್ಯವಾಗಿತ್ತು, ಅವಿಸ್ಮರಣೀಯವಾಗಿತ್ತು. ನಿಜವಾಗ್ಲೂ ಆತ್ಮೀಯರೇ, ಈ ಕಣಗಲ್ಲೂರಿಗೆ ನಾನು, ನನ್ನ ಗೆಳೆಯನಾದ ಸತೀಶು, ಹಾಗೆ ನನ್ನ ಧರ್ಮಪತ್ನಿಯವರು ಬಂದಿದ್ದೇವೆ. ನಮಗೆ ಮನೆಗೆ ಬಂದ ತಕ್ಷಣ ಹಣ್ಣನ್ನು ಕೊಟ್ಟಂತಹ ಈ ತಾಯಿ ನಿಜವಾಗ್ಲೂ ನಂಗೆ ಬಹಳ ಖುಷಿ ಆಯ್ತು. ಅಮ್ಮ, ನಿಮ್ಮ ಹೆಸರು? ವಿಜಯಲಕ್ಷ್ಮಿ. ಅವರು ಕೂಡ ಶಿಕ್ಷಕಿ ಆಗಿದ್ರಂತೆ. ಸರ್, ನಿಮ್ಮ ಪೂರ್ಣ ಹೆಸರು? ಮಂಜುನಾಥ್ ಶಾಸ್ತ್ರಿ. ನಿಜವಾಗ್ಲೂ ನೋಡಿ, ಅವರ ಒಡನಾಡಿಗಳು ನಮ್ಮ ಕಣಗಾಲ್ಜಿಯವರ ಬಹಳ ಹತ್ತಿರದ ಒಡನಾಡಿ. ಅವ್ರು ಹೇಳ್ತಾ ಇದ್ರೆ ಬಹಳ ಕೋಪಿಸ್ಟರಿದ್ರು ಕೂಡ ಇದೇ ಜಗ್ಲಿ ಮೇಲೆ ಕೂತ್ಕೊಂಡು ಕಣಗಾಲ್ ಅವರು ಊರ್ನವ್ರನ್ನೆಲ್ಲ ಪ್ರೀತಿಯಿಂದ ಬಾರೋ ಅಂತೆಲ್ಲ ಮಾತನಾಡಿಸಿ. ಹೇಳಿ ಸರ್ ಅವರ ಅನುಭವವನ್ನು. ಎಲ್ಲಾರನ್ನು
ಪ್ರೀತಿಯಾಗಿ ಕಾಣೋರು ಅವರು ಇವರು ಕೆಲಸದವರು ಅಂತ ಆ ಥರ ಇದು ನೋಡ್ತಿದ್ದಿಲ್ಲ. ಕಣಗಾಲ್ ಜನ, ನಮ್ಮೂರು ಜನ, ನಮ್ಮ ಜನ, ಆ ಥರ ಅಭಿಮಾನದಿಂದ ಮಾತಾಡ್ತಾರೆ. ಇಲ್ಲ, ನೀವು ಅಷ್ಟೇ ಅಭಿಮಾನ, ಈ ಮಣ್ಣಿನ ಋಣಾನಿಯಾಗೆ. ನೋಡಿ, ಬ್ರಾಹ್ಮಣರು ಅನ್ನೋದಿಲ್ಲ, ಯಾವ ಮತ ಭೇದ ಇಲ್ದಿಲ್ಲ ನಮ್ಗೆ ನೀರು ಕೊಟ್ಟು ಸಂತೈಸಿ ಪ್ರೀತಿಯಿಂದ ಊಟ ಮಾಡಿ ಅಂತ ಹೇಳಿದಂತಹ ಈ ತಾಯಿ ನಿಜವಾಗ್ಲೂ ನಮ್ಗೆ ಬಹಳ ಖುಷಿ ಆಗುತ್ತೆ. ನಿಜವಾಗ್ಲೂ ಇಂಥ ಒಂದು ಅನುಭವವನ್ನ ನಿಮ್ಮ ಮುಂದೆ ಹಂಚ್ಕೊಳ್ಳೋದೆ ನಮ್ಮ ಒಂದು ಸಂತೋಷ ಆತ್ಮೀಯರೇ. ನಿಜವಾಗ್ಲೂ ಇಂತಹ ಒಂದು ಸಂದರ್ಭದಲ್ಲಿ ಪಡವರಳ್ಳಿ ಪಾಂಡವರು, ಧರ್ಮಸೆರೆ, ರಂಗನಾಯಕಿ, ಮಾನಸ ಸರೋವರ, ಧರಣಿ ಮಂಡಲ ಮಧ್ಯದೊಳಗೆ, ಅಮೃತಗಳಿಗೆ, ರಣಮುಕ್ತಲು, ಬಿಳಿ ಹೆಂಡತಿ, ಕಥಾಸಂಗಮ, ಫಲಿತಾಂಶ, ಕಾಲೇಜ್ ರಂಗ, ಎಡಕಲು ಗುಡ್ಡದ ಮೇಲೆ, ಉಪಾಸನೆ, ಹೀಗೆ ಶುಭಮಂಗಳ, ಬಿಳಿ ಹೆಂಡತಿ, ಶರಪಂಜರ, ಅದ್ಭುತವಾದ ಸಿನಿಮಾಗಳನ್ನು ಕೊಟ್ಟಂತಹ ಈ ನಿರ್ದೇಶಕರ ಬಗ್ಗೆ ನಾವು ಬಂದಿದ್ದೇವೆ. ಎಲ್ಲೋ ಒಂದ್ ಕಡೆ ಬಹಳ ಖುಷಿ ಆಯ್ತು. ನನ್ನ ಬಾಲ್ಯದಿಂದ ಅವರನ್ನಂತೂ ನಾವು ನೋಡ್ಲಿಕ್ಕಾಗ್ಲಿಲ್ಲ. ಅವರ ಮನೆಯನ್ನ, ಅವರು ಹುಟ್ಟಿ ಬೆಳೆದ ವಾತಾವರಣವನ್ನು ನೋಡ್ಲಿಕ್ಕೆ ಬಂದಿದ್ದೇವೆ. ನಮಸ್ಕಾರ ಆತ್ಮೀಯರೇ, ನಮಸ್ಕಾರ.